ಭಾನುವಾರ ಸಂಜೆ ಸುಮಾರು 7 ಗಂಟೆ 5 ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಪ್ರಾಥಮಿಕವಾದ ಘಟನೆ. ಒಂದು ಪ್ರೊಸೆಷನ್ ಹೋಗ್ಬೇಕಾದ್ರೆ ಒಂದು ಕಡೆಯಿಂದ ಕಲ್ಲು ತೂರಾಟ ಆಗುತ್ತೆ, ನಂತರ ಈ ಕಡೆಯಿಂದ ರಿಟಾಲಿಯೇಷನ್ ಆಗ್ತದೆ. ಇದಾದ್ಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ 5 ಮಿನಿಟ್ಸ್ ಗುಂಪು ಘರ್ಷಣೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇತ್ತು. ಕಲ್ಲು ತೂರಾಟ ಆದ್ಮೇಲೆ ಅದನ್ನ ವಿತಿನ್ 5 ಮಿನಿಟ್ಸ್ ಅದನ್ನ ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ. ಅದರ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಮತ್ತೆ ಜೊತೆಗೆ ಸಾಕಷ್ಟು ಅಡಿಷನಲ್ ಫೋರ್ಸಸ್ ತಗೊಂಡ್ಬಿಟ್ಟು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ ಘಟನೆಯಿಂದ ಮುಂದೆ ಯಾವುದೇ ಕೈ ಮೀರಿ ಹೋಗೋ ಒಂದು ಘಟನೆಯನ್ನು ಕೈ ಮೀರಿ ಹೋಗದೇ ಇರೋ ತರ ನೋಡ್ಕೊಳ್ಳಿಕ್ಕೆ ಎಲ್ಲ ಒಂದು ಪ್ರಾಥಮಿಕವಾಗಿ ಮತ್ತೆ ಪ್ರಿವೆಂಟಿವ್ ಆಕ್ಷನ್ ನ ಎಲ್ಲ ಅಧಿಕಾರಿಗಳು ಇಲ್ಲಿ ತಗೊಂಡಿದ್ದಾರೆ. ಇದರ ನಂತರ ಅದಕ್ಕೆ ಏನು 7ನೇ ತಾರೀಕು ಸಾಯಂಕಾಲ ಪ್ರಕರಣ ಆಯ್ತು, ಘಟನೆ ಆಯ್ತು, ಅದನ್ನ ವಿರೋಧಿಸಿ ನಿನ್ನೆ ಒಂದು ರ್ಯಾಲಿನ ಕೆಲವು ಸಂಘಟನೆಗಳು ಮಾಡಿದ್ದಾರೆ. ಅದಕ್ಕೂ ಸಹ ವಿಶೇಷವಾದ ಬಂದೋಬಸ್ತ್ ನಾವು ಕಲ್ಪಿಸಲಾಗಿತ್ತು. ಅಲ್ಲೂ ಸಹ ನೀವುಗಳು ಅಬ್ಸರ್ವ್ ಮಾಡಿದ್ದೀರಾ, ಕೆಲವು ಸೆನ್ಸಿಟಿವ್ ಏರಿಯಾಗಳಿಗೆ ಕೆಲವು ಯಾರು ಪ್ರೊಟೆಸ್ಟರ್ಸ್ ನುಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಬೇಕಾದ್ರೆ ಜಸ್ಟ್ ಟು ಪ್ರಿವೆಂಟ್ ದಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿನಿಮಮ್ 3 ಫೋರ್ಸ್ ನ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಉಪಯೋಗಿಸಿಕೊಂಡು ಅದನ್ನ ಪೀಸ್ಫುಲ್ ಆಗಿ ಆಗೋ ತರ ಅಂತ ಎನ್ಶೂರ್ ಮಾಡಿದ್ದಾರೆ. ನಿನ್ನೆನೂ ಸಹ ಸಾಕಷ್ಟು ಅಧಿಕಾರಿಗಳು, ನಿನ್ನೆ 7 ಜನ SP-ಗಳಿದ್ರು, 3 ಅಡಿಷನಲ್ SPs, 10 ಜನ DSP ರ್ಯಾಂಕ್ ಆಫೀಸರ್ಸ್, 30 ಇನ್ಸ್ಪೆಕ್ಟರ್ಸ್, 32 ಸಬ್ ಇನ್ಸ್ಪೆಕ್ಟರ್ಸ್, ಮತ್ತೆ 600 ಜನ HCPCs ಸಿವಿಲ್ ಹೇಳ್ತಾ ಇದ್ದೀನಿ, ಮತ್ತೆ 24 KSRP ಪ್ಲೇಟೂನ್ಸ್, 10 DR ಪ್ಲೇಟೂನ್ಸ್ ಇತ್ತು. ಇದಕ್ಕೆ ಕೆಲವು ಜೊತೆಗೆ ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಸಹ ಇದ್ವು. ನಾವು ಡ್ರೋನ್ಸ್ ನ ಸಹ ನೆನೆ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಸಾಕಷ್ಟು ಪ್ರಿವೆಂಟ್ ಎಲ್ಲ ಏನು ತೊಂದರೆ ಆಗಿ ಪ್ರಿವೆಂಟ್ ಮಾಡ್ಲಿಕ್ಕೆ ಆದಷ್ಟು ಎಲ್ಲ ಕ್ರಮಗಳನ್ನ ತಗೊಂಡಿದ್ದೇವೆ. ಅದೇ ಬಂದೋಬಸ್ತ್ ಇವತ್ತು ನಾವು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆಲ್ಲರೂ ಗೊತ್ತಿದೆ. ಇವತ್ತು ಮದ್ದೂರ್ನ ಬಂದ್ ಕಾಲ್ ಕೊಟ್ಟಿದ್ದಾರೆ, ಜೊತೆಗೆ ಪಕ್ಕದ ಬೆಸ್ಗರಳ್ಳಿ ಮತ್ತೆ ಕೇಮದೊಡ್ಡಿ ನಗರ ಬಂದ್ ಕಾಲ್ನ ಕೊಟ್ಟಿದ್ದಾರೆ. ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತ್ ನ ಬಹಳಷ್ಟು ಪ್ಲಾನ್ ಮಾಡಿ ಬಂದೋಬಸ್ತ್ ನ ಮಾಡಿದ್ದೇವೆ. ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಚೀಫ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸ್ ಮತ್ತೆ ಪೆಟ್ರೋಲಿಂಗ್ ಟೀಮ್ಸ್ ಮತ್ತೆ ಸ್ಟ್ರೈಕಿಂಗ್ ಫೋರ್ಸ್ ಇಟ್ಕೊಂಡು ನಾವು ವಿಶೇಷವಾದ ಬಂದೋಬಸ್ತ್ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಬಂದೋಬಸ್ತ್ ಏನಿದೆ ಮಾಡ್ತಾ ಇದ್ದೇವೆ. ನಂತರ ಇವತ್ತು ಮಧ್ಯಾಹ್ನ DC ಅವರು ಕುಮಾರ್ ಅವರು ಇಲ್ಲ ಇದ್ದಾರೆ, ಮತ್ತೆ SP ಅವರು ಮಲ್ಲಿಕಾರ್ಜುನ್ ಇವರು ಮತ್ತೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾ ಇದೆ. ಒಂದು ಈ ಆಲ್ರೆಡಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅದನ್ನ ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು, ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮನ ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲಾನ್ ಮಾಡಿರೋದ್ರಿಂದ ಅದ್ರನ್ನು ಪ್ಲಾನ್ ಮಾಡ್ಲಿಕ್ಕೆ ಅದನ್ನ ರೂಪುರೇಷೆಗಳನ್ನ ತಯಾರಿಸಲಿಕ್ಕೋಸ್ಕರ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ ನ ಕರೆಯಲಾಗಿದೆ. ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತ್ ನಾವು ಕಲ್ಪಿಸ್ತೇವೆ. ಈಗ 144 ಮೊನ್ನೆ 7ನೇ ತಾರೀಕು ರಾತ್ರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಅದು 144 ಸದ್ಯಕ್ಕೆ ಜಾರಿಲಿದೆ. ಮತ್ತೆ ಲಿಕ್ಕರ್ ಬ್ಯಾನ್ ಆರ್ಡರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಸಹ ನಾಳೆ ಮಿಡ್ನೈಟ್ ತನಕ ಇದೆ. ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು 22 ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ. ಏನು ಕಾನ್ಸ್ಪಿರೇಸಿ ಯಾರಾದ್ರೂ ಏನ್ ಕಾರಣಕ್ಕಾಯ್ತು ಅದನ್ನ ಪೂರ್ತಿ ನಾವು ರೂಟ್ಸ್ಗೆ ಹೋಗ್ಬೇಕಾಗಿದೆ, ತನಿಖೆ ನಡೀತಾ ಇದೆ. ನಡೆದಂತ ಸಂದರ್ಭ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದನ್ನ ಔಟ್ಕಮ್ ಇರುತ್ತೆ ತಿಳಿಸ್ತೇವೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ. ನಾವು ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಮತ್ತೆ ಮುಂದೆ ಏನು ಆದಂಗೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲ ರೀತಿಯಲ್ಲಿ ಪ್ರಿಪೇರ್ಡ್ ಇದ್ದೀವಿ. ಅಂದ್ರೆ ಪ್ರಾಥಮಿಕ ಮಾಹಿತಿ ಅಂದ್ರೆ ಒಂದಂತೂ ನಾವು ಕೆಲವು CCTVs ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ, ಅಷ್ಟು ಮಾತ್ರ ಇದೆ. ಕಲ್ಲು ಬಂದಿದೆ, ಒಂದು ಕಡೆಯಿಂದ ಕಲ್ಲು ಬಿದ್ದಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಕೆಲವು CCTV ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರಸಿ ಇದೆಯಾ, ಯಾವ ತರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೀವಿ. ಆದ್ಮೇಲೆ ತಮ್ಮ ಗಮನ ಈ ಹಂತದಲ್ಲಿ ನಾವು ಪ್ರೀ ಪ್ಲಾನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಏನಾಗಿದೆ, ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ. ಪ್ಲಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನ ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ, ನಮ್ಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲಾರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ಲು ತೂರಾಟದಲ್ಲಿ CCTV ಇತ್ತು, ವಿಡಿಯೋಗಳಿತ್ತು ನೋಡಿ ಪ್ರಾಪರ್ ಆಗಿ ಅದನ್ನ ಅನಲೈಸ್ ಮಾಡ್ಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈ ಮೇಲ್ನೋಟ ಕಂಡೋರ್ ಅಂತ ಮಾಡಿದೆ. ಏನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳಕ್ಕೆ ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲಾನ್ ಇದೆಯಾ, ಆ ತರ ಇದ್ರೆ
ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದ್ರೆ ಈಗ ನಾವು ಮೇನ್ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡುವಂತದ್ದು ನಾವು ಮೇನ್ ಇದಕ್ಕೆ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದಾರೆ, ಆದ್ರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡ್ಲಿಕ್ಕೆ ಇನ್ನು ಮಾಡ್ಕೊಂಡು ನೋಡ್ಬಿಟ್ಟು ಮಸೀದಿ ಒಳಗಡೆಯಿಂದ ಕಲ್ಲು ಬಂದಿರೋದು ನಿಜಾನ ಅಂತೇಳಿ ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ, ಪಕ್ಕದ ರೋಡಿಂದ ಬಂದಿದೆ. ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದು ಸಿಸಿಟಿವಿ ಸಿಕ್ಕಿಲ್ಲ. ಬಟ್ ಪಕ್ಕದ ರೋಡಿಂದ ಕಲ್ಲು ಬಂದಿರೋದು ಕನ್ಫರ್ಮ್ ಇದೆ. ವರ್ಷಕ್ಕೆ ತಗೊಂಡಿರುವಂತ 22 ಜನ ಏನಿದ್ದಾರೆ ಅವರು ಒಂದೇ ಸಮುದಾಯಕ್ಕೆ ಸೇರ್ತಾರ ಅಥವಾ ಎರಡು ಸಮುದಾಯಗಳಿಗೆ ಸೇರಿರೋ ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅಂದ್ರೆ ಮಧ್ಯಾಹ್ನ ಯಾವ್ದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು, ಊಟಕ್ಕೋಸ್ಕರ ಕೆಲವರು ಬಂದಿದ್ರು ಚನ್ನಪಟ್ಟಣದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು 2-3 ಜನ ಚನ್ನಪಟ್ಟಣದವರು ಇದ್ದಾರೆ ಅಂತ ನಮ್ಮ ಎಸ್ಪಿ ಆಲ್ರೆಡಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿದ್ದು ಊಟಕ್ಕೆ ಬಂದಿದ್ದು ಮಧ್ಯಾಹ್ನ ಒಂದು ಯಾವ್ದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ. ಅದ್ರ ಬಗ್ಗೆನೇ ಇನ್ನು ಡೀಟೇಲ್ ನೀಡ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್. ಅದನ್ನೇ ನೋಡ್ಬೇಕಲ್ಲ, ದಟ್ಸ್ ವಾಟ್ ಈಗ ನೀವು ಕೇಳ್ದಂಗೆ ಪ್ರೀ ಪ್ಲಾನ್ ಏನಿದೆ ಅಂತ ಮೋಟಿವ್ ಏನಿದೆ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನೀವು ಅದನ್ನ ಇಂಡೈರೆಕ್ಟ್ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇದ್ದೀರಾ, ಕಾನ್ಸ್ಪಿರಸಿ ಇದೆಯಾ, ಪ್ಲಾನಿಂಗ್ ಇದೆಯಾ ಏನು ಅಂತ. ದಟ್ಸ್ ವಾಟ್ ವಿ ಆರ್ ವೆರಿಫೈಂಗ್. ಇನ್ನು ಅದು ನೋಡ್ಬೇಕು, ಇನ್ನು ಇಲ್ಲ ಕ್ಲೀನ್ಸುತ್ತೆ ಇವ್ರು ಯಾರು ಒಳಗಡೆ. ಈಗಾಗಲೇ ಹೇಳ್ದಂಗೆ ಒಂದು 23-24 ತನಕ ಐಡೆಂಟಿಫೈ ಮಾಡಿದ್ವಿ, 22 ಅರೆಸ್ಟ್ ಆಗಿದೆ. ಈಗ ಇದು ನಮ್ ಆಲ್ರೆಡಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಅಲ್ಲಿ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಇದೆ. ಅದ್ರ ಇನ್ನು ಹೆಚ್ಚಿನದಾಗಿ ಕಂಡ್ರೆ ಇನ್ನು ಹೆಚ್ಚಿನದಾಗಿ ಮಾಡ್ತೀವಿ. ಈಗ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ, ಏನು ನಮ್ಮ ಬಂದೋಬಸ್ತ್ಗೋಸ್ಕರ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ಹೇಳಿದ್ದೇನೆ. ಮತ್ತೆ ಈಗ ಆಸ್ ಆಫ್ ನಾವು ಆಸ್ ವಿ ಸ್ಪೀಕ್ ನಿನ್ನೆ ಬಂದಿದ್ದ ಜೊತೆಗೆ ಆಸ್ ವಿ ಸ್ಪೀಕ್ ಇವತ್ತಿನ ಪರಿಸ್ಥಿತಿನಲ್ಲಿ 5 ಜನ ಎಸ್ಪಿಗಳು, 4 ಜನ ಅಡಿಷನಲ್ ಎಸ್ಪಿಸ್, 10 ಡಿಎಸ್ಪಿ, 30 ಇನ್ಸ್ಪೆಕ್ಟರ್ಸ್, 32 ಸಬ್ ಇನ್ಸ್ಪೆಕ್ಟರ್ಸ್, ಮತ್ತೆ 600 ಜನ HCPCs ಸಿವಿಲ್ ಇದು, ಮತ್ತೆ 15 KSRP ಪ್ಲೇಟೂನ್ಸ್, 10 DR ಪ್ಲೇಟೂನ್ಸ್ ಆಸ್ ವಿ ಸ್ಪೀಕ್ ಇಲ್ಲಿದೆ. ಇನ್ ಅಡಿಷನ್ ಟು ದಿಸ್ ನಮಗೆ 2 RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿ ಸಹ ಬಂದಿದ್ದು ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾವೆ. ಮಧ್ಯಾಹ್ನ ಮೇಲೆ ಅವ್ರು ಸ್ವಲ್ಪ ಲಾಂಗ್ ಜರ್ನಿ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಆಲ್ರೆಡಿ ನಮ್ಮ ಆಫೀಸರ್ಸ್ ಡೆಪ್ಲಾಯ್ಡ್ ಇದ್ದಾರೆ. ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮಧ್ಯಾಹ್ನ ಮೇಲೆ ಅವ್ರ ಜೊತೆ ಒಂದು ರೂಟ್ ಮಾರ್ಚ್ ಮಾಡಿ ರಾತ್ರಿ ಮತ್ತೆ ನಾಳೆ ಏನು ಪ್ರೊಸೆಷನ್ ಇದೆ, ರಾತ್ರಿ ಪ್ರಿವೆಂಟಿವ್ ಆಗಿ, ಮತ್ತೆ ನಾಳೆ ಬೆಳಿಗ್ಗೆ ನಾಳೆ ಏನು ಪ್ರೊಸೆಷನ್ ಮಾಡುವಂತದ್ದು ಇದೆ, ಅವರು ಏನು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಅದಕ್ಕೆ ಡೆಪ್ಲಾಯ್ಮೆಂಟ್ ಮಾಡ್ಕೊಳ್ಳಿಕ್ಕೂ ಸಹ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ರೆ. ಅದ್ರ ಬಗ್ಗೆ ಈಗ ಮಧ್ಯಾಹ್ನ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅದರಲ್ಲೇ ಮೇನ್ ಇಂಪಾರ್ಟೆಂಟ್ ಅದನ್ನ ಡಿಸ್ಕಸ್ ಮಾಡ್ತಾರೆ. ಅದು ಮೆರವಣಿಗೆ ಎಷ್ಟು ಗಣೇಶಾಸ್ ಇರುತ್ತೆ, ಎಷ್ಟು ಜನ ಸೇರ್ಬೋದು, ಮತ್ತೆ ಯಾವ್ಯಾವ ರೂಟಿಂದ ಗಣೇಶಾಸ್ ಬರ್ತವೆ, ಅದು ಯಾವ ರೂಟ್ ಕೊಡಬೇಕು ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಮಧ್ಯಾಹ್ನ ಸೇರೋದು. ಅದಾದ್ಮೇಲೆ ತಮ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ಮಾರ್ಚ್ ಮಾಡುವಾಗ ಸರ್ ಏನಾದ್ರು ಅಹಿತಕರ ಘಟನೆ ನಡೆದಿರೋದು ಎಫ್ಐಆರ್ ಮತ್ತೆ ಹೊಸದಾಗಿ ಯಾವಾಗಲೂ ಏನ್ ಹೌದು ನಿನ್ನೆ ಎರಡು ಯಾವ್ದು ಗಲಾಟೆ ಮಾಡಿ ನಿನ್ನೆ ಒಂದೆರಡು ಕಡೆ ಕಲ್ಲು ಹೊಡೆದಿರೋದಕ್ಕೋಸ್ಕರ 2 ಪ್ರಕರಣಗಳು ದಾಖಲಾಗಿದೆ. ಅದನ್ನು ತನಿಖೆ ನಾವು ಬಹಳಷ್ಟು ಬೇಗ ಮುಗಿಲಿ ಅಂತ ಆಶಿಸ್ತೀವಿ. ಡೆಫಿನೆಟ್ಲಿ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ನಾಳೆ ತನಕನೂ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದೋಬಸ್ತ್ ಇರುತ್ತೆ. ಅದಾದ್ಮೇಲೆ ಸಿಚುವೇಶನ್ ನೋಡ್ಕೊಂಡು ಗ್ರಾಜುವಲಿ ಸ್ಕೇಲ್ ಡೌನ್ ಮಾಡ್ತೀವಿ. ಥ್ಯಾಂಕ್ ಯು. ಜೊತೆಗೆ ವಿಶೇಷವಾಗಿ ತಾವೆಲ್ಲರೂ ಇಲ್ಲಿ ನಿನ್ನೆಯಿಂದನೂ ನಾವೇನು ಡೇ ಅಂಡ್ ನೈಟ್ ನೀವು ಓಡಾಡ್ತಾ ಇದ್ದೀರಿ, ಬಹಳ ಸಹಕಾರ ಮಾಡಿದಿರಿ. ನಮ್ಮ ಮಂಡ್ಯ ಜಿಲ್ಲಾಡಳಿತ ಪರವಾಗಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಿಮಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. I'll be brief. Let's speak. ಇಲ್ಲೇ ಕೊಡ್ತೀನಿ.
Yes, sir. Yes, sir. Yes, sir. Yes, sir. For sure, sir. For sure. Yes. Mutara. Yes, sir. Rishabh. Yes, Rishabh. Yes, yes. Yes, and I'm going to ready ಹೌದು ಎಸ್ ಮಾಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್ ಕ್ಯಾಮ್ರಾ Sir, how is the situation now? What is the preparation precautions taken from the? Yeah, in view of the incident that happened on 7th evening, we had done an elaborate bandobast. The situation is fairly under control. The incident that happened around 7:05 on the 7th evening, there was a incident of stone pelting that happened on the procession. However, that was quickly brought under control, and senior officers with a lot of reinforced force, they visited the spot and took the situation into control. And yesterday, there was a protest march by certain organizations for which elaborate bandobast was done. That was also our officers, whenever required. Yesterday, when they try to move towards sensitive areas, they use the minimum required force to keep them on track, and by and large peacefully it concluded yesterday. We have continued the bandobast. Today, several organizations had given call for band of this particular place, Maddur. In addition to that, they have given the band call for place by name KM Doddi and also Besibralli. We have sufficient deployment on all these places, especially in Maddur. As of now, we have 5 SPs, 4 additional SPs, 10 DSPs, 30 inspectors, 32 sub-inspectors, and 600 head constables, civil head constables and constables. And in addition to that, we have 15 KSRP platoons and 10 DR platoons. As a reinforcement, this morning we received 2 companies of Rapid Action Force. We'll be deploying them also from today. This afternoon, the district administration is trying to hold a peace committee meeting. Tomorrow, certain groups they propose to hold a mass immersion procession of the Ganeshas remaining in this area that were installed about 13 days back. So we are doing the preparations for that also. We are fairly in control of the situation. We will ensure that nothing adverse happens in future. Sir, pertaining to the incident that has happened, do you think this was a pre-planned incident that, with respect to that, we have been, verifying the evidences available. As of now, we are arrested about 22 people for the incident that happened on 7th, where we could have very clear evidence of them pelting stones or, being in that mob. However, if there is, as you raise the doubt, there is a conspiracy or there is any
deeper involvement. Regarding that, we need some more time to analyze and take further action. How many of them are still on the run who are absconding as of? As of now, amongst the identified people, about 3 or 4 are on the run. With respect to yesterday's procession, any new FIRs have been filed? 2 FIRs have been registered in view of the incident that happened during yesterday's. With respect to tomorrow's procession, has the route been finalized or No, is it will be finalized this afternoon. As I already mentioned, we have the district administration will be, along with the police, they will be holding a peace committee meeting with the organizers and the local community leaders. During that, it will be discussed and it will be finalized. Based on the visuals you've seen from the CCTV, have you seen any stone being pelted from the mosque or any other side of that? Now, specifically from the mosque, we have not been able to see anything like that. However, road adjoining that, there were stones were pelted from the roads nearby. However, we have not got any evidence to say that stones were pelted from. Based on the visual evidence, sir, any persons below age 18 have been identified as of now? I think 1 or 2 people have been identified. Is there any Thank you. rally attached from the organization? Today they have called for the Bandh. So the Bandh is going on. For that, the proper detailed bandobast is in place from our side. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.